ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಯಾರು ಭಕ್ತಿಯಿಂದ ಒಂದು ಪತ್ರೆಯನ್ನು, ಒಂದು ಪುಷ್ಪವನ್ನು, ಒಂದು ಫಲವನ್ನು, ಒಂದು ಬೊಗಸೆ ನೀರನ್ನು, ಏನನ್ನು ಕೊಟ್ಟರೂ ಕೂಡ ನಾನು ಅದನ್ನು ಸ್ವೀಕರಿಸ್ತೀನಿ, ಅದು ಭಕ್ತಿಯಿಂದ ಅರ್ಪಣೆ ಮಾಡಿದ್ದಾಗಬೇಕು ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಬೋಧಿಸಿದ್ದ. ಮತ್ತೆ ಮುಂದುವರೆದು 27 ಮತ್ತು 28ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿತದಾಸಿ ಯತ್ ಯತ್ತ ಪಶ್ಯತಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳ್ತಾ ಇದ್ದಾರೆ. ಹೇ ಅರ್ಜುನ, ನೀನು ಯಾವ ಕೆಲಸವನ್ನು ಮಾಡ್ತೀಯೋ ಅಥವಾ ಏನನ್ನು ನೀನು ತಿಂತೀಯೋ, ಯಾವ ಜಪಗಳನ್ನು ನೀನು ಮಾಡ್ತೀಯೋ ಅಥವಾ ಯಾವ ದಾನವನ್ನು ನೀನು ಕೊಡ್ತೀಯೋ, ಏನು ಮಾಡ್ತೀಯೋ ಅದನ್ನೆಲ್ಲ ನನಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಮಾಡ್ತಕ್ಕಂಥ ಯಾವುದೇ ಸತ್ಕಾರ್ಯಗಳು, ಪೂಜೆಗಳು ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆಯಿಂದ ಮಾಡಬೇಕು. ನನಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆ ಇಟ್ಕೊಂಡು ಮಾಡಿದರೆ ಅದು ಫಲಾಪೇಕ್ಷೆಯಿಂದ ಮಾಡಿದ್ದಾಗುತ್ತೆ ಹೊರತು ಪೂರ್ಣ ಪ್ರಮಾಣದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದಂತೆ ಆಗಲಿಲ್ಲ ಅನ್ನುವಂಥದ್ದು ಈ ಮಾತಿನ ಅರ್ಥ. ನಾವು ಏನೇ ಸತ್ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ಭಗವಂತನಿಗೆ ಅರ್ಪಿಸಬೇಕು. ನಾವು ಏನನ್ನು ತಿಂದರೂ ಕೂಡ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಪ್ಪ ಅಂಥೇಳಿ ಅವನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಬೇಕು. ಮತ್ತು ನಾವು ಮಾಡ್ತಕ್ಕಂಥ ಜಪ, ತಪ, ಹೋಮ, ಹವನ, ದಾನ, ಪೂಜೆ ಇವೆಲ್ಲವನ್ನೂ ಕೂಡ ನಾವು ದೇವರಿಗೆ ಒಪ್ಪಿಸ್ತಾ ಇದ್ದೀನಿ ಅನ್ನುವಂಥ ಭಾವನೆಯಿಂದ ನಾವು ಮಾಡಿದಾಗ ನಮಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ಕೂಡ ಭಗವಂತ ನೀಡ್ತಾನೆ ಅನ್ನುವಂಥ ಮಾತನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪಯಿಷ್ಯಸಿ ಅಂತ ಹೇಳಿದೆ. ಅಂದರೆ ಹೀಗೆ ಈ ರೀತಿಯಲ್ಲಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಅಂತ, ಹೀಗೆ ಶುಭ ಅಶುಭ ಫಲಗಳುಳ್ಳಂಥ ಕರ್ಮ ಬಂಧನದಿಂದ ನೀನು ಮುಕ್ತನಾಗಿ, ಯಾವುದೇ ರೀತಿಯ ಕೆಲಸ ಕಾರ್ಯಗಳಿರಲಿ, ಅಶುಭ ಫಲ ಅಂತ ಭಾವಿಸಿ ಅಥವಾ ಶುಭ ಫಲ ಅಂತಲೇ ಭಾವಿಸಿ ಯಾವುದೇ ಫಲಾಪೇಕ್ಷೆಯನ್ನೇ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅದರಿಂದ ಮುಕ್ತನಾಗಿ ನೀನು ಫಲತ್ಯಾಗದಿಂದ ಅದನ್ನು ಮಾಡಿದ್ದೇ ಆದರೆ ಸನ್ಯಾಸ ಯೋಗಯುಕ್ತನಾಗಿ ನನ್ನನ್ನೇ ಸೇರ್ತೀಯ ನೀನು ಅಂಥೇಳಿ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಅಂದರೆ ಇಲ್ಲಿ ನಾವು ಮಾಡ್ತಕ್ಕಂಥ ಯಾವುದೇ ಕರ್ಮಗಳು ಅವು ಪುಣ್ಯ ಫಲವನ್ನು ಕೊಡಲಿ ಅನ್ನುವಂಥ ಭಾವನೆಯಿಂದ ನಾವು ಮಾಡಿದರೂ ಕೂಡ ಇದೆಲ್ಲವೂ ಭಗವಂತನಿಗೇ ಅರ್ಪಣೆಯಾಗಿದ್ದು, ಭಗವಂತನಿಂದಲೇ ಆಗಿದ್ದು, ನಮಗೆ ಅದರಿಂದ ಬರ್ತಕ್ಕಂಥ ಪುಣ್ಯವೂ ಕೂಡ ಅದು ಭಗವಂತನಿಂದಲೇ ಬಂದಿದ್ದು ಅನ್ನುವಂಥ ಭಾವನೆ ಹೊಂದಿರಬೇಕು. ನಾನು ಇದನ್ನೆಲ್ಲ ಮಾಡಿಬಿಟ್ಟೆ, ಅಮೋಘವಾಗಿ ಇಂತಿಂಥ ದಾನಗಳನ್ನೆಲ್ಲ ಕೊಟ್ಟೆ, ಇಂತಿಂಥ ವಸ್ತುಗಳನ್ನೆಲ್ಲ ತಂದು ಮಾಡಿದೆ ಅಂತ ನಾನು ಭಾವಿಸಿ ಮಾಡಿದ್ದೆ ಆದರೆ ಅದು ಭಗವಂತನಿಗೆ ಪ್ರೀತಿ ಆಗಲ್ಲ. ನಾವು ಏನನ್ನೇ ಮಾಡಿರಲಿ, ಯಾವ ದಾನ ಧರ್ಮಗಳೇ ಮಾಡಿರಲಿ, ಇವೆಲ್ಲವೂ ಕೂಡ ಭಗವಂತನಿಗಾಗಿ, ಭಗವಂತನಿಂದಲೇ ನಾನು ಮಾಡಿದ್ದು ಅನ್ನುವಂಥ ಭಾವನೆಯಿಂದ ಮಾಡಬೇಕು ಅನ್ನುವಂಥ ವ್ಯತ್ಯಾಸ ನೋಡಿ, ಅಲ್ಲಿ ನಾವು ವ್ಯತ್ಯಾಸ ತಿಳ್ಕೊಳ್ಬೇಕು. ನಾನು ತಂದು ಮಾಡದೆ ನನ್ನಿಂದ ಇಷ್ಟು ವೈಭವವಾಗಿ ನಡೀತು ಅನ್ನುವಂಥದ್ದನ್ನು ನಾವು ಎಷ್ಟೇ ಮಾಡಿದರೂ ಕೂಡ ಅದು ಪೂರ್ಣ ಫಲ ಪ್ರಾಪ್ತಿ ಆಗೋದಿಲ್ಲ. ಅದು ನಾವು ಕರ್ಮಾಪೇಕ್ಷೆಯನ್ನು ತುಂಬ ವಿಪರೀತವಾಗಿ ಇಟ್ಕೊಂಡು ಮಾಡಿದಂತೆ ಆಗುತ್ತೆ, ಫಲಾಪೇಕ್ಷೆಯನ್ನು ಇಟ್ಕೊಂಡು ಮಾಡಿದಂತೆ ಆಗುತ್ತೆ. ಆದ್ದರಿಂದ ಇವೆಲ್ಲವನ್ನೂ ಕೂಡ ಭಗವಂತನಿಂದಲೇ ನಡೆದಿದ್ದು ಅನ್ನುವಂಥ ಭಾವನೆಯಿಂದ ಹೊಂದಿರಬೇಕು. ಆಗ ನಾವು ಕರ್ಮದಿಂದ ಬಾಧಿತರಾಗೋದಿಲ್ಲ.
ಕರ್ಮದಿಂದ ಬಾಧಿತ ಆಗೋಲ್ಲ ಆವಾಗ ಆ ಭಾವನೆಯಿಂದ ಮಾಡಿದಾಗ. ಅದಕ್ಕಾಗಿ ನಾವು ಏನೇ ಮಾಡಿದರೂ ಕೂಡ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೀವಿ. ಏನನ್ನೇ ಮಾಡಿದರೂ ಕೊನೆಯಲ್ಲಿ ಶ್ರೀಕೃಷ್ಣಾರ್ಪಣ ವಸ್ತು ಅನ್ನುವಂಥ ವಿನೀತ ಭಾವನೆಯಿಂದ ನಾವು ಮಾಡಿದ್ದೇ ಆದರೆ ಅದು ಭಗವಂತನಿಗೆ ಪ್ರೀತಿಯಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ಈ ಶ್ಲೋಕಗಳಿಂದ ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.